ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ಸ್ವಾಗತ. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ಬೇವು ಬೆಲ್ಲದ ಪಾನಕವನ್ನು ಮಾಡಿ ತೋರಿಸುತ್ತೇನೆ. ಬೇವು ಬೆಲ್ಲದ ಪಾನಕ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಬೇವಿನ ಹೂವು, ಸ್ವಲ್ಪ ದ್ರಾಕ್ಷಿಯನ್ನು ಈ ರೀತಿ ಕಟ್ ಮಾಡಿಕೊಳ್ಳಿ. ಹಸಿ ಮಾವಿನಕಾಯಿಯನ್ನು ಈ ರೀತಿ ತುರಿದುಕೊಳ್ಳಿ. ಅರ್ಧ ಕಪ್ ಬೆಲ್ಲ, ಒಂದು ಬಾಳೆಹಣ್ಣು ಈ ರೀತಿ ಕತ್ತರಿಸಿ, ಅರ್ಧ ಕಪ್ ಪುಟಾಣಿ ಹಿಟ್ಟು ಅಂದರೆ ಹುರುಗಡ್ಲೆ ಹಿಟ್ಟು, 1 ಕಪ್ ಹುಣಸೆ ಹಣ್ಣಿನ ರಸ, 4 ರಿಂದ 5 ಪೀಸ್ ಕಲ್ಲಂಗಡಿ ಹಣ್ಣು, ಅರ್ಧ ಟೀ ಸ್ಪೂನ್ ಶುಂಠಿ ಸೋಪಿನ ಪೌಡರ್, 1 ಟೇಬಲ್ ಸ್ಪೂನ್ ಉಪ್ಪು, 2 ಬಾದಾಮಿಯನ್ನು ಈ ರೀತಿ ಕತ್ತರಿಸಿಕೊಳ್ಳಿ, 2 ಚಿಕ್ಕದಾಗಿ ಕತ್ತರಿಸಿದ ಗೋಡಂಬಿ, ಸ್ವಲ್ಪ ಕಲ್ಸಕ್ಕರೆಯನ್ನು ತೆಗೆದುಕೊಳ್ಳಿ. ಈಗ ಬೇವು ಬೆಲ್ಲಿನ ಪಾನಕವನ್ನು ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ ಹುಣಸೆ ಹಣ್ಣಿನ ರಸವನ್ನು ಹಾಕಿ, 2 ಸ್ಪೂನ್ ಪುಟಾಣಿ ಹಿಟ್ಟು ಅಂದರೆ ಹುರುಗಡ್ಲೆ ಹಿಟ್ಟನ್ನು ಹಾಕಿ, ಚಿಕ್ಕದಾಗಿ ಕತ್ತರಿಸಿದ ಬಾಳೆಹಣ್ಣಿನ ಪೀಸನ್ನು ಹಾಕಿ, ಚಿಕ್ಕದಾಗಿ ಕತ್ತರಿಸಿದ ದ್ರಾಕ್ಷಿ ಹಣ್ಣನ್ನು ಹಾಕಿ, ತುರಿದಿರುವ ಮಾವಿನಕಾಯಿಯನ್ನು ಹಾಕಿ, ಸಣ್ಣಗೆ ಕತ್ತರಿಸಿದ ಬಾದಾಮಿಯನ್ನು ಹಾಕಿ, ಗೋಡಂಬಿಯನ್ನು ಹಾಕಿ, ಸ್ವಲ್ಪ ಕಲ್ಸಕ್ಕರೆಯನ್ನು ಹಾಕಿ, ಅರ್ಧ ಕಪ್ ಬೆಲ್ಲವನ್ನು ಹಾಕಿ, 1 ಟೀ ಸ್ಪೂನ್ ಉಪ್ಪನ್ನು ಹಾಕಿ, ಈಗ ಅರ್ಧ ಟೀ ಸ್ಪೂನ್ ಶುಂಠಿ ಸೋಪಿನ ಪೌಡರನ್ನು ಹಾಕಿ, 1 ಕಪ್ ಕಲ್ಲಂಗಡಿ ಹಣ್ಣಿನ ಪೀಸನ್ನು ಹಾಕಿ, ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ 1 ಗ್ಲಾಸ್ ನೀರನ್ನು ಹಾಕಿ, ಬೆಲ್ಲ ಎಲ್ಲ ಕರಗಿದ ಮೇಲೆ ಕಡೆಯದಾಗಿ ಬೇವಿನ ಹೂವನ್ನು ಹಾಕಿದರೆ ಯುಗಾದಿ ಹಬ್ಬದ ಪ್ರಯುಕ್ತ ಬೇವು ಬೆಲ್ಲದ ಪಾನಕ ಸವಿಯಲು ರೆಡಿ. ಈ ಯುಗಾದಿ ಹಬ್ಬ ನಿಮ್ಮ ಬಾಳಿನಲ್ಲಿ ಸುಖ ಸಂತೋಷ ತರಲಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಬೇವು ಬೆಲ್ಲಿನ ಪಾನಕ ಮಾಡುವುದನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.